ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಸಿಟಿ ಮಾರ್ಕೆಟ್ ಕಡೆಗೆ ಬಂದಿದ್ವಿ. ಹಾಗೇನೆ ಈಗ ನ್ಯೂ ಇಯರ್ ಹಾಗೇನೆ ಕ್ರಿಸ್ಮಸ್ ಇದ್ದಿದ್ರಿಂದ ಎಲ್ಲ ಡೆಕೋರೇಷನ್ ಶಾಪ್ಗಳಲ್ಲಿ ಕಲರ್ ಲೈಟಿಂಗ್ಸ್ ಹಾಗೆ ಡೆಕೋರೇಷನ್ ಐಟಮ್ಸ್ ಗಳನ್ನ ಮಾರ್ತಾ ಇದ್ರು. ಹಾಗಾಗಿ ಮಾರ್ಕೆಟ್ ಅಲ್ಲಿ ಎಲ್ಲಾ ಅಂಗಡಿಗಳನ್ನ ನೋಡಿದ್ರೆ ಒಂಥರ ಖುಷಿ ಆಗ್ತಾ ಇತ್ತು, ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡಿದೀನಿ. ತುಂಬಾ ಅಂಗಡಿಗಳಲ್ಲಿ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಗೆ ಬೇಕಾದ ಎಲ್ಲಾ ಐಟಮ್ಸ್ ಗಳನ್ನ ಸೇಲ್ ಮಾಡ್ತಾ ಇದ್ರು. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. ಡೋರ್ ಮ್ಯಾಟ್ಸ್ ತಗೋಣ ಅಂತ ಶಿವರಾಂಪೇಟೆಯಲ್ಲಿ ಇಲ್ಲೊಂದು ಶಾಪ್ ಇದೆ, ಬಂದಿದ್ದೀವಿ. ಡೆಕೋರೇಷನ್ ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಅದ್ರ ಪಕ್ಕದಲ್ಲೇ ಕಾಣಿಸುತ್ತೆ. ಗ್ರಾಸ್ ಮ್ಯಾಟ್ಸ್, ಡೋರ್ ಮ್ಯಾಟ್ಸ್ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ವೆರೈಟೀಸ್ ಇದೆ. ಹಾಗೆ ಎಲ್ಲ ಐಟಮ್ಸ್, ಮಿಕ್ಸ್ ಐಟಮ್ಸ್ ಅನ್ನ ಇಲ್ಲಿ ಮಾರ್ತಾರೆ. ಹಸ್ಬೆಂಡ್ ಆಶ್ರಮಕ್ಕೆ ಮ್ಯಾಟ್ ತಗೋಬೇಕು ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ರು. ಆಕ್ಚುಲಿ ಫಂಕ್ಷನ್ಗೂ ಮುಂಚೆನೆ ತಗೋಬೇಕಾಗಿತ್ತು. ನಾವು ಸಿಟಿಗೆ ಬರಕ್ ಆಗೇ ಇರ್ಲಿಲ್ಲ, ಹಾಗಾಗಿ ಬಂದು ತಗೊಳಕ್ ಆಗಿರ್ಲಿಲ್ಲ. ಹಾಗಾಗಿ ದೀಪಗಳೆಲ್ಲ ತಗೊಳ್ಬೇಕಾಗಿತ್ತು. ಹಾಗಾಗಿ ಬಂದಿದ್ವಿ ಸಿಟಿಗೆ. ಶೆಲ್ ಹಾಕೋದು ಪ್ಲಾಸ್ಟಿಕ್ ದೀಪಗಳು ಬರುತ್ತೆ, ತುಂಬಾನೇ ಚೆನ್ನಾಗಿತ್ತು. ಆ ದೀಪಗಳನ್ನ ವಿಡಿಯೋ ಮಾಡ್ಕೊಳ್ಳೋದೆ ಮರ್ತು ಬಿಟ್ವಿ. ಅದನ್ನ ತಗೊಳಕ್ಕೆ ಅಂತ ಬಂದಾಗ ಡೋರ್ ಮ್ಯಾಟ್ಸ್ ಅನ್ನು ಕೂಡ ತಗೊಂಡ್ವಿ. ಕಾರೆಕುರ ಆಶ್ರಮಕ್ಕೆ, ದೇವಸ್ಥಾನಕ್ಕೆ ಹಾಗೆ ಸಮಾಧಿ ಮಂದಿರಕ್ಕೆ ಎರಡು ಕಡೆಗೆ ಡೋರ್ ಮ್ಯಾಟ್ಸ್ ಅನ್ನ ಕಟ್ ಮಾಡಿಸ್ತಾ ಇದ್ದಾರೆ. ಹಾಗೆ ನಾನು ಕೂಡ ತುಂಬಾ ದಿನದಿಂದ ಗ್ರಾಸ್ ಮ್ಯಾಟ್ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಅದನ್ನು ಕೂಡ ನೋಡಿ ತಗೊಂಡ್ವಿ. ಎಲ್ಲ ಕೂಡ ತುಂಬಾನೇ ಚೆನ್ನಾಗಿ ಸಿಕ್ತು, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಕ್ತು. ಹಸ್ಬೆಂಡ್ ಸ್ವಲ್ಪ ಕ್ಲಾತಿಂಗ್ಸ್ ಅನ್ನ ತಗೋಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಮಂಡಿ ಮೊಹಲ್ಲಾಗೆ ಬಂದಿದೀವಿ. ಲಾಗಿನ್ ಮೆನ್ಸ್ ವೇರ್ ಕಲೆಕ್ಷನ್ಸ್ ಗೆ ಬಂದಿದೀವಿ. ಲಾಗಿನ್ ಮೆನ್ಸ್ ವೇರ್ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಾಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ, ವಿಡಿಯೋ ಕೂಡ ಹಾಕಿದ್ದೆ. ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್. ಲೇಟೆಸ್ಟ್ ಕಲೆಕ್ಷನ್ಸ್ ಅನ್ನ ತರಿಸ್ತಾ ಇರ್ತಾರೆ, ಹಾಗೆ ಆಫರ್ಸ್ ಅನ್ನ ಕೊಡ್ತಾ ಇರ್ತಾರೆ. ಹಸ್ಬೆಂಡ್ 3 ಟೀ ಶರ್ಟ್ಸ್ ಅನ್ನ ತಗೊಂಡ್ರು 1100 ಗೆ. ಹಾಗೆ ಒಂದು ಶರ್ಟ್, ಜೀನ್ಸ್, ಅವ್ರು ವೇರ್ ಮಾಡಿರೋ ಜಾಕೆಟ್ ಕೂಡ ನೋಡಿದ್ರಿ, ಅದು ಕೂಡ 650 ರುಪೀಸ್. ತುಂಬಾನೇ ಥಿಕ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ 3-4 ಕಲರ್ ಕೂಡ ಸಿಗುತ್ತೆ. ಹಾಗೇನೆ ಡಬಲ್ ಸೈಡ್ ವೇರ್ ಮಾಡ್ತಾರಲ್ಲ ಆ ಜಾಕೆಟ್ ಕೂಡ 500 ರುಪೀಸ್. ಅದು ಕೂಡ ಒಂದು ಜಾಕೆಟ್ ಅನ್ನ ತಗೊಂಡ್ರು. ಆಫರ್ಸ್, ಡಿಸ್ಕೌಂಟ್ಸ್ ಅನ್ನ ಕೊಡ್ತಾರೆ. ಹಾಗಾಗಿ ನಮಗ್ ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲೇ ಬಂದು ಹಸ್ಬೆಂಡ್ ಗೆ ಈ ಸಲಿಯ ಬಟ್ಟೆಯನ್ನ ತಗೊಂಡ್ವಿ. ಈಗ ನಾನು ಶೇರ್ ಮಾಡ್ಕೋತಾ ಇರೋದು ಸುಧಾ ಫ್ಯಾಷನ್ಸ್ ಇಂದ ಸ್ವಲ್ಪ ಕ್ಲಾತಿಂಗ್ಸ್ ಅನ್ನ ತರಿಸಿದ್ದೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಹಾಗೆ ಅವರು ಮನೇಲಿ ಕೂಡ ಕ್ಲಾತಿಂಗ್ಸ್ ಅನ್ನ ಸೇಲ್ ಮಾಡ್ತಾರೆ. ರೀಸನಬಲ್ ಪ್ರೈಸ್ ಇರುತ್ತೆ. ಹಾಗೆ ಶಾಪ್ಗಳ ಪ್ರೈಸ್ ಗೆ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇರುತ್ತೆ ಅಂತಾನೆ ಹೇಳ್ಬೋದು. ನಾನು 2 ಕುರ್ತಾ ಟಾಪ್ಸ್, ಲೆಗ್ಗಿನ್ಸ್, ಪ್ಲಾಜೋ ಪ್ಯಾಂಟ್ ಹಾಗೆ ಒಂದು ಸೆಟ್ ಡ್ರೆಸ್ ಅನ್ನ ತರಿಸಿದೀನಿ. ಎಲ್ಲ ಕೂಡ ತುಂಬಾನೇ ಕ್ವಾಲಿಟಿಯಾಗಿ ತುಂಬಾನೇ ಚೆನ್ನಾಗಿದೆ. ಸುಧಾ ಫ್ಯಾಷನ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಲೇಟೆಸ್ಟ್ ಡಿಸೈನ್ ಕಲೆಕ್ಷನ್ಸ್ ಅನ್ನ ಬುಕ್ ಮಾಡಿ ತರಿಸ್ಕೋಬಹುದು. ಹಾಗೆ ಸ್ಕ್ರೀನ್ ಮೇಲೆ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಅವ್ರ ಹತ್ರ ಕ್ಲಾತಿಂಗ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಹಾಗೆ ಲೆಗ್ಗಿನ್ಸ್ ಅನ್ನ 1000 ಗೆ 5 ಕೊಡ್ತಾ ಇದ್ದಾರೆ. ಬ್ರಾಂಡೆಡ್ ಲೆಗ್ಗಿನ್ಸ್ ಆಗಿರುತ್ತೆ. ಹಾಗೆ ಪ್ಲಾಜೋ ಪ್ಯಾಂಟ್ 1000 ಗೆ 4 ಕೊಡ್ತಾ ಇದ್ದಾರೆ. ಇವ್ರ ಹತ್ರ ಕುರ್ತಾ ಟಾಪ್ಸ್, ಲೆಗ್ಗಿನ್ಸ್, ಪ್ಲಾಜೋ ಪ್ಯಾಂಟ್, ನೈಟ್ ಡ್ರೆಸ್, ನೈಟೀಸ್, ಸ್ಯಾರೀಸ್, ಆಲ್ ವೆರೈಟೀಸ್ ಆಫ್ ಸ್ಯಾರೀಸ್, ಸೆಟ್ ಡ್ರೆಸ್, ಎಸ್ ಸೈಜ್ ಇಂದ 5XL ಸೈಜ್ ವರ್ಗೂ ಸಿಗುತ್ತೆ. ನೀವು ಕೆಲವೊಬ್ಬರ ಹತ್ರ ನೋಡಿರ್ತೀರಾ XXL ವರ್ಗೆ ಲಾಸ್ಟ್. ಪ್ಲಸ್ ಸೈಜ್ ಕುರ್ತೀಸು ಸಿಗಲ್ಲ, ಇವ್ರ ಹತ್ರ ಪ್ಲಸ್ ಸೈಜ್ ಕುರ್ತಿ ಕೂಡ, ಡ್ರೆಸ್ ಕೂಡ ಸಿಗುತ್ತೆ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste
ಕ್ರಿಸ್ಮಸ್ ಹಾಲಿಡೇಸ್ ಶುರು ಆಗಿದೆ. ಹಾಗೆ ಅವನಿಗೆ ಹಾಲಿಡೇಸ್ ಆದ್ಮೇಲೆ ಟೆಸ್ಟ್ ಶುರು ಆಗುತ್ತೆ. ಹಾಗಾಗಿ ಹಾಲಿಡೇಸ್ ಕೂಡ ಅವನಿಗೆ ಕರೆಕ್ಟಾಗಿ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ. ಆಕ್ಚುಲಿ ಸ್ಕೂಲ್ ಅವರು ಟೆಸ್ಟ್ ಮುಗಿಸ್ಕೊಂಡು ಆಮೇಲೆ ಹಾಲಿಡೇಸ್ ಕೊಟ್ರೆ ಮಕ್ಕಳು ಹಾಲಿಡೇಸನ್ನು ಎಂಜಾಯ್ ಮಾಡ್ತಾರೆ. ಈಗ ಓದ್ಬೇಕಂತ ಪಾಪ ಅವರಿಗೆ ಓದಕ್ಕೆ ಆಗ್ತಾನೂ ಇರಲ್ಲ, ಆಟ ಆಡೋಕೆ ಹೋಗ್ಬೇಕಂತ ಖುಷಿ ಇರುತ್ತೆ. ಈ ಕಡೆ ಓದ್ಕೊಳ್ಳೋಕ್ಕೂ ಆಗ್ತಾ ಇರಲ್ಲ, ಆ ಥರ ಕಷ್ಟ ಆಗಿಬಿಟ್ಟಿದೆ. ಹಾಗೆ ಅಮ್ಮ ಏನಾದರೂ ತಿನ್ನಬೇಕು, ಏನಾದರೂ ತರಿಸು ಅಂತ ಹೇಳ್ದ. ಹಾಗಾಗಿ ಮಯೋಟೌನಿಂದ ಚೀಸಿ ಪನ್ನೀರ್ ಪಿಜ್ಜಾ, ಜಿಂಗರ್ ಬರ್ಗರ್ ಹಾಗೆ ಚಿಕನ್ ರೋಲ್ ಅನ್ನ ತರಿಸಿದ್ದೆ. ಸಮಗೆ ಪಿಜ್ಜಾ ಅಂದ್ರೆ ಇಷ್ಟ. ಪಿಜ್ಜಾ ನೋಡಿ ತುಂಬಾನೇ ಖುಷಿ ಪಟ್ಟು ಪಿಜ್ಜಾನ ತಿಂದ. ಹಾಗೆ ಜಿಂಗರ್ ಬರ್ಗರು, ಚಿಕನ್ ರೋಲು ಎಲ್ಲ ಕೂಡ ತುಂಬಾನೇ ಟೇಸ್ಟಿ ಆಗಿತ್ತು. ನಮ್ಗೆ ನಿಯರ್ ಅಲ್ಲೇ ಇದೆ, ಹಾಗಾಗಿ ಬೇಗನೆ ಸಿಗುತ್ತಲ್ಲ ಅಂತ ಹೇಳಿ ಮಯೋಟೌನ್ ಅಲ್ಲಿ ಬುಕ್ ಮಾಡಿ ತರಿಸ್ಕೊಂತೀವಿ. Till I get up, time is barely on our side. I don't wanna waste. ಸಮೋಯ್ ಎಲ್ಲೋಗಿದ್ದೆ ಬೆಳಗ್ಗೆಯಿಂದ? ಎಕ್ಸಿಬಿಷನ್ಗೆ ಹೋಗಿದ್ದ? ಅಜ್ಜಿ ಮನೆ. ನಿನ್ನೆ ಹೋಗಿದ್ದು, ಸ್ಯಾಟರ್ಡೆ ನೈಟು. ಇವತ್ತು ಫೋನ್ ಮಾಡಿಬಿಟ್ಟು, ಈಗ 9 ಗಂಟೆಲಿ ಫೋನ್ ಮಾಡಿಬಿಟ್ಟು ಇವತ್ತು ಬರಲ್ಲ ನಾನು, ಅಲ್ಲೇ ಇರ್ತೀನಿ, ನಾಳೆ ಬರ್ತೀನಿ ಬೆಳಗ್ಗೆ ಅಂತ ಹೇಳ್ದ. ಬೇಗ ಬಂದರೆ ಸರಿ, ಇಲ್ಲಾಂದರೆ ಪಪ್ಪನ್ನೇ ಕಳಿಸ್ತೀನಿ ಅಂತ ಹೇಳ್ದೆ. ಬರಲ್ಲ ಅಂತಿದ್ದಾರಿ, ಅಲ್ಲೇ ಇರ್ತಾನಂತೆ, ನಾಳೆ ಬರ್ತೀನಿ ಅಂತ ಹೇಳ್ತಿದ್ದ. ಆಮೇಲೆ ಬಂದರೆ ಸರಿ, ಇಲ್ಲಾಂದರೆ ಪಪ್ಪನ ಕಳಿಸ್ತೀನಿ ಅಂತ ಹೇಳ್ದೆ. ಹಂಗಾಗಿ ಬಂದವನೇ. ಈಗ ಸ್ಕೇಟಿಂಗ್ ತೊಗೊಂಡೋಗಿದ್ದ, ಅದಕ್ಕೆ ಅವ್ರ ಮಾಮ ತಂದು ಅವನ್ನ ಒಂದು ಸ್ಕೇಟಿಂಗ್ನ ತಂದು ಬಿಸಾಕಾದ್ಮೇಲೆ ಇವನ ಹತ್ರ ಹೇಳಿದಾನಂತೆ, ಅಲ್ಲಿಂದ ಇವನ್ನ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ 50 ರೂಪಾಯಿ ಡೆಲಿವರಿ ಚಾರ್ಜಸ್ ಅಂತೆ. ಡೆಲಿವರಿ ಚಾರ್ಜ್ ಅಂತೆ. 1 ಕಿಲೋಮೀಟರ್ಗೆ 50 ರೂಪಾಯಿ ಡೆಲಿವರಿ ಚಾರ್ಜ್ ಅಂತೆ. ನೋಡಿ, ಅವನು ತಲೆನೂ ಎತ್ತುತ್ತಲ್ಲ ಬೇಕಂತ. ಅಲ್ಲ ಸಮ್ಮು, ನಿನ್ನ ಕರ್ಕೊಂಬಂದ್ ಬಿಡಕ್ಕೆ ಡೆಲಿವರಿ ಚಾರ್ಜ್ ಕೊಡ್ಬೇಕಲ್ಲ ಸಮ್ಮು, ಅದು 50 ರೂಪಾಯಿ. ಸಮೋ ನನಗೆ ನನ್ನ ತಮ್ಮಂಗೆ ಸಮ್ಮುನ ರೇಗಿಸೋದಾದ್ರೆ ತುಂಬ ಇಷ್ಟ. ಅವನು ಹಂಗೆ ರೇಗಿಸ್ತಾ ಇರ್ತಾನೆ. ಅವನೇನಾದ್ರು ಹೇಳೋದನ್ನ ಇಟ್ಕೊಂಡು ನಾನು ರೇಗಿಸ್ತಾ ಇರ್ತೀನಿ. ಹಾಗೆ ಹಸ್ಬೆಂಡ್ ಇದ್ರು, ಅವ್ರ ಜೊತೆ ಹೇಳ್ಕೊಂಡು ಸಮ್ಮಗೆ ರೇಗಿಸ್ತಿದ್ದೆ. ಸಮ್ಮಗೆ ರೇಗಿಸಿದ್ರೆ ಅವ್ರ ಅಪ್ಪಂಗೆ ಆಗೋದಿಲ್ಲ, ಹಾಗಾಗಿ ವಿಡಿಯೋ ಮಾಡಬೇಡ, ಸ್ಟಾಪ್ ಮಾಡು ಅಂತ ಹೇಳ್ತಾ ಇದ್ರು. ಹಾಗೆ ನಮ್ಮ ಮೈಸೂರಲ್ಲಿ ಫ್ರೂಟ್ ಬೌಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾನು ಕೂಡ ಫ್ರೂಟ್ ಬೌಲ್ ತರಿಸಿದ್ದೆ, ಹೇಗೆಲ್ಲ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳಿ. ಫ್ರೂಟ್ ಬೌಲ್ದು ಪ್ಯಾಕೇಜಿಂಗ್ ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ಹಾಗೇನೆ ಡ್ರ್ಯಾಗನ್ ಫ್ರೂಟ್ ಇದೆ, ಕ್ಯಾರೆಟ್ ಇದೆ, ಸೀಬೆ ಹಣ್ಣಿದೆ, ಆ್ಯಪಲ್ ಇದೆ, ಲಿಚಿ ಫ್ರೂಟ್ ಇದೆ, ಆರೆಂಜ್ ಇದೆ, ಹಾಗೇನೆ ಸಲಾಡ್ ಕೂಡ ಕೊಟ್ಟಿದ್ದಾರೆ, ಕುಕುಂಬರ್ ಕೊಟ್ಟಿದ್ದಾರೆ. ಎಲ್ಲ ಕೂಡ ತುಂಬಾನೇ ಹೈಜೆನಿಕ್ ಆಗಿ, ತುಂಬಾನೇ ಕ್ಲೀನ್ ಆಗಿ, ತುಂಬಾನೇ ಟೇಸ್ಟಿಯಾಗಿ, ತುಂಬಾನೇ ಚೆನ್ನಾಗಿತ್ತು. ತುಂಬಾ ಜನ ಹೆಲ್ತ್ ಕಾನ್ಶಿಯಸ್ ಇರೋರು, ಹಾಗೇನೆ ಡಯಟ್ ಮಾಡೋರು, ಜಿಮ್ಮಿಗೆ ಹೋಗೋರು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಫ್ರೂಟ್ ಬೌಲ್ ಅನ್ನ ತಿಂತಾರೆ. ಅವರಿಗೆ ಅಂತ ಫ್ರೂಟ್ ಬೌಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮಾರ್ನಿಂಗ್ 7 AM ಇಂದ 11 AM ವರೆಗೂ ಸಿಗುತ್ತೆ. 135 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಮಂತ್ಲಿ ಪ್ಯಾಕೇಜ್ ಬೇಕಾದ್ರೂ ತಗೋಬಹುದು. ಹಾಗೆ ಒಂದು ದಿನದ ಬುಕಿಂಗ್ ಕೂಡ ಮಾಡ್ಕೋಬಹುದು. ಹಾಗೇನೆ ಇವರು ಲಂಚ್ ಬಾಕ್ಸ್ ಕ್ಯಾರಿಯರ್ ಮೀಲ್ ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 99 ರೂಪೀಸ್ಗೆ ಅನ್ನ, ಸಾಂಬಾರ್, ಪಲ್ಯ, ಉಪ್ಪು, ಉಪ್ಪಿನಕಾಯಿ, ಹಪ್ಪಳವನ್ನ ಕೊಡ್ತಾರೆ. ಪೂರಿ, ಚಪಾತಿ, ಪರೋಟ ಬೇಕಾದ್ರೆ ಎಕ್ಸ್ಟ್ರಾ ಚಾರ್ಜ್ ಅನ್ನ ಮಾಡ್ತಾರೆ. ನೀವು PGಗಳಲ್ಲಿ ಇದ್ದೀರಾ ಅಂದ್ರೆ, ಹಾಗೆ ಸಿಂಗಲ್ ಆಗಿ ರೂಮ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಲಂಚ್ ಬಾಕ್ಸ್ ಬೇಕು ಅಂದ್ರೆ ನೀವು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬೇಕಾದ್ರೂ ತಗೋಬಹುದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಫ್ರೂಟ್ ಬೌಲ್ ಬೇಕಿದ್ರೆ, ಲಂಚ್ ಮೀಲ್ ಬೇಕಿದ್ರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಎಂಕ್ವೈರಿ ಕೂಡ ಮಾಡಬಹುದು. ಹಾಗೆ ಫ್ರೂಟ್ ಬೌಲ್ ಅಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬಹುದು. ನಿಮ್ಗೆ ಇಷ್ಟ ಆದ ಫ್ರೂಟ್ಸ್ ಅನ್ನ ಕಸ್ಟಮೈಸ್ ಮಾಡಿಸ್ಕೋಬಹುದು. Till I get up, time is barely on our side. I don't wanna waste what's left. The storms we chase and leave. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.